ದ್ವೇಷ ಭಾಷಣದ ಬಿಲ್ ಏನಿದೆ ವಿಧಾನಸಭೆಯಲ್ಲಿ ಅದು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಬಿಲ್ಲನ್ನು ಮಂಡಿಸುವಂಥದ್ದು, ಅದಕ್ಕೆ ಚರ್ಚೆಗೆ ಅವಕಾಶ ಕೊಡುವಂಥದ್ದು ಅದು ಕಾನೂನಾತ್ಮಕ. ಯಾವುದೇ ಬಿಲ್ ಅಂದರೆ ಅದು ಕಾನೂನಾಗೋದು. ಯಾವುದೇ ಕಾನೂನು ಆಗಬೇಕಾದ್ರೆ ಜನರ ಮೇಲೆ ಅದು ಪರಿಣಾಮ ಏನಾಗುತ್ತೆ ಇದೆಲ್ಲ ಚರ್ಚೆ ಆಗಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅದಕ್ಕೆ ಪ್ರಾವಿಷನ್ ಜಾಸ್ತಿ ಕೊಟ್ಟಿದ್ದಾರೆ. ವಿಧಾನಸಭೆ ಇರೋದು ಗಲಾಟೆ ಮಾಡೋದು ಅಥವಾ ಬೇರೆ ಚರ್ಚೆ ಅಲ್ಲ. ವಿಧಾನಸಭೆ ಇರೋದು ಪ್ರಮುಖವಾಗಿ ಬಿಲ್ ಮಾಡೋದು. ಆ ಬಿಲ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಈ ಯಾವುದು ವಾಕ್ ಸ್ವಾತಂತ್ರ್ಯ, ದ್ವೇಷ ಭಾಷಣದ ಬಿಲ್ ಏನಿದೆ ಚರ್ಚೆ ಮಾಡೋಕ್ಕೆ ಅವಕಾಶ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಪೋಸಿಷನ್ ಲೀಡರ್ ಆಗಿ. ಆಗಲೇ ಹೌದು ಎನ್ನುವರು ಹೌದು ಎನ್ನಿ ಅಂತ ಹೇಳ್ಬಿಟ್ಟು ಯಾಕೆ ಭಯ ಇವರಿಗೆ? ಚರ್ಚೆ ಆದರೆ ಇದರಲ್ಲಿರೋ ಉಳುಕುಗಳೇನಿದೆ, ಇದು ಜನರಿಗೆ ಯಾವ ರೀತಿ ದ್ರೋಹ ಬಗೆತಾ ಇದ್ದಾರೆ ಗೊತ್ತಾಗ್ತೈತೆ ಅಂತ ಹೇಳಿ ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಿದ್ರು. ಬಿಲ್ಲನ್ನು ತರಾತುರಿಯಲ್ಲಿ ಪಾಸ್ ಮಾಡಿದ್ರು. ಇದು ಸ್ಪೀಕರ್ ಅವರ ನಡೆಯೂ ಕೂಡ ನಮಗೆಲ್ಲ ಬೇಸರ ತಂದಿದ್ದು. ಮಾಡಬಾರ್ದಾಗಿತ್ತು.